ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಪ್ರತಿನಿಧಿಗಳು ಮತ್ತು ಅರಮನೆಗೆಲ್ಲ ಜನ ಬಂದ್ಬಿಟ್ಟು ಯಾವಾಗ ಪಟ್ಟಾಭಿಷೇಕ, ಮಗ ಬಂದಿದ್ದಾನಲ್ವ, ಯಾವಾಗ ಪಟ್ಟಾಭಿಷೇಕ ಅಂತ ಕೇಳುವಂತಹ ಪ್ರಸಂಗ ಬಂದ್ಬಿಡುತ್ತೆ. ಇನ್ನೇನು ಪಟ್ಟ ಕಟ್ಟೇ ಬಿಡ್ತಾರೇನೋ, ಪಟ್ಟ ಕಟ್ಬಿಡ್ಬೇಕು, ಆಗಲಿ 36 ವರ್ಷದ ಹುಡುಗ ಪಟ್ಟ ಕಟ್ಬಿಟ್ಟು ರಾಜ ನಿವೃತ್ತನಾಗಲಿ ಅಂತ ಪ್ರಜೆಗಳು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ದೈವ ಇಚ್ಛೆ ಬೇರೆ ಆಗಿತ್ತು. ಏನಾಗಿತ್ತು? ಇದೇ ಥರ ಮತ್ತೊಂದು ದಿವಸ ಬೇಟೆಗೆ ಹೋದರು. ಯಾರು? ಶಂತನು ಮಹಾರಾಜ ಬೇಟೆಗೆ ಹೋದರು. ಬೇಟೆಗೆ ಹೋದಾಗ ಅಲ್ಲಿ ಒಬ್ಬಳು ಒಂದಷ್ಟು ದೂರದಿಂದ ಒಂದು ಸುವಾಸನೆ ಬರೋಕ್ಕೆ ಶುರುವಾಗುತ್ತೆ. ಎಷ್ಟು ಅಂದರೆ ತುಂಬ ಮಧುರವಾದ ಒಂದು ವಾಸನೆ ಬೇಟೆ ಆಡ್ತಿದ್ದಂಥ ಶಂತನು ಮಹಾರಾಜನಿಗೆ ತಾಗ್ತಾ ಇದೆ. ಇದು ಎಲ್ಲಿಂದ ಬರ್ತಾ ಇದೆ ಈ ವಾಸನೆ? ಇಷ್ಟು ಸುಮಧುರವಾದ ಒಂದು ಒಳ್ಳೆ ವಾಸನೆ ಬರ್ತಾ ಇದೆ, ಇದು ಎಲ್ಲಿಂದ ಬರ್ತಾ ಇದೆ ಅಂತ ಆ ವಾಸನೆಯ ಜಾಡನ್ನು ಹಿಡ್ಕೊಂಡು ಮಹಾರಾಜ ಬರ್ತಾರೆ. ಶಂತನು ಮಹಾರಾಜ ವಯಸ್ಸಾಗಿದೆ, ಬರ್ತಾರೆ. ಬಂದರೆ ಅಲ್ಲೊಬ್ಬಳು ಕಾಳಿ ಅನ್ನುವಂಥ ಒಬ್ಬಳು ಬೆಸ್ತರುಳು ಕೂತಿದ್ದಾಳೆ. ಅವಳ ದೇಹದಿಂದ ನಿಮಗೆ ಈ ವಾಸನೆ ಬರ್ತಾ ಇದೆ. ಅವಳಿಗೆ ಮತ್ಸ್ಯಕನ್ಯೆ ಅಂತಾರೆ, ಕಾಳಿ ಅಂತಾರೆ, ಆಮೇಲೆ ಸತ್ಯವತಿ ಅಂತ ಕರೀತಾರೆ. ಇವಳ ದೇಹದಿಂದ ಈ ವಾಸನೆ ಬರ್ತಾ ಇದೆ. ಅವಳ ಜೀವನದಲ್ಲಿ ಒಂದು ವಿಚಿತ್ರ ಘಟನೆಗಳು ನಡೀತದೆ. ಅವಳ ಹುಟ್ಟು ಕೂಡ ಒಂದು ವಿಶೇಷವಾಗಿರ್ತದೆ. ಆ ಕಾರಣದಿಂದಲೇ ಅವಳ ದೇಹದಿಂದ ಅಷ್ಟೊಂದು ಸುಗಂಧ ಹೊರಗಡೆ ಬರ್ತಿದೆ. ಯೋಜನೆಗಳ ದೂರದವರೆಗೂ ಅವಳ ಸುಗಂಧ ದೇಹಕ್ಕೆ ಹರಡ್ತಾ ಇದೆ, ಅಂದರೆ ಪ್ರಪಂಚಕ್ಕೆಲ್ಲ ಹರಡ್ತಾ ಇದೆ. ಆ ಸುಗಂಧಿ ಯಾರು ಅಂದರೆ ಒಬ್ಬ ಋಷಿ ಇದ್ದಾನೆ. ಅವನು ಋಷಿ ಅಲ್ಲ, ರಾಜರ್ಷಿ. ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡುವಾಗ ಒಂದು ಸರ್ತಿ ಏನಾಗುತ್ತೆ, ನದಿ ಹತ್ರ ಹೋಗ್ತಾ ಇರಬೇಕಾದ್ರೆ ದೇಹದಿಂದ ಶುಕ್ಲಾಣು ನದಿಯಲ್ಲಿ ಬೀಳುತ್ತೆ. ನದಿಯಲ್ಲಿ ಬಿದ್ದಾಗ ಮೀನು ಸಹಜವಾಗಿ ಅದನ್ನು ನುಂಗುತ್ತೆ, ಒಂದು ಹೆಣ್ಣು ಮೀನು. ಆ ಮೀನು ಆ ರೇತಸನ್ನು ನುಂಗಿದ ಕಾರಣದಿಂದ ಗರ್ಭಧರಿಸಿದ ಮೇಲೆ ಆ ಮೀನನ್ನು ಒಂದು ಕಾಲದಲ್ಲಿ ಬೆಸ್ತ ಒಬ್ಬ ಹಿಡಿತಾನೆ. ಹಿಡಿದ್ಬಿಟ್ಟು ಅದನ್ನು ಕುಯ್ದಾಗ ಅದರೊಳಗಡೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, 2 ಮಕ್ಕಳಿರೋದು ಗೊತ್ತಾಗಿ ಆಶ್ಚರ್ಯ ಆಗುತ್ತೆ. ಇದೇನು ಮೀನು ಹೊಟ್ಟೆಗೆ ಬಗೆದ್ರೆ ಅದರೊಳಗಡೆ 2 ಮಕ್ಕಳಿವೆಯಲ್ಲ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಒಂದನ್ನು ರಾಜನಿಗೆ ಒಪ್ಪಿಸ್ತಾರೆ. ಇನ್ನೊಂದು ಮಗು ಇದೆಯಲ್ಲ ಅದು ಹೆಣ್ಣು ಮಗು, ಅದನ್ನು ಈತ ಇಟ್ಕೊಳ್ತಾನೆ. ಯಾರು ಬೆಸ್ತರ ನಾಯಕ ಇದ್ದಾನೆ ಅವನಿಗೆ ತಂದು ಅದನ್ನು ಕೊಡ್ತಾರೆ. ಈಗ ಬೆಸ್ತರ ನಾಯಕ ಆ ಮಗುನ ಸಾಕ್ತಾ ಇದ್ದಾನೆ. ಈ ಮಗು ಯಾರಪ್ಪ? ಅವಳ ಹೆಸರು ಕಾಳಿ ಅಂತ ಮೊದಲಿಗೆ ಹೆಸರು ಇಡ್ತಾರೆ. ಯಾಕೆಂದರೆ ತುಂಬ ಕಪ್ಪಿದ್ದಾಳೆ. ಅವಳ ಮೊದಲನ ಹೆಸರು ಕಾಳಿ. ಅವಳ ಹೆಸರು ಅದಾಗಿರುತ್ತೆ. ತುಂಬ ಕಪ್ಪು ಬಣ್ಣದೊಳಗಿದ್ದಾಳೆ. ಮತ್ತು ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದಾಗಿಂದ ಅವಳ ಮೈಯಲ್ಲಿ ಏನಾಗ್ತಿರುತ್ತೆ ಅಂದರೆ ಮೀನು ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ಅವಳನ್ನು ಮತ್ಸ್ಯಗಂಧಿ ಅಂತ ಹೇಳ್ತಾರೆ. ಅಂದರೆ ಅವಳು ಇದ್ದರೆ 1 ಯೋಜನ ದೂರದವರೆಗೆ ಮತ್ಸ್ಯದ ವಾಸನೆ ಬರ್ತಾ ಇತ್ತಂತೆ ಅವಳ ದೇಹದಿಂದ. ಹೀಗಿರುವಂಥ ಕಾಳಿ ಬೆಳೀತಾಳೆ, ಮತ್ಸ್ಯಗಂಧಿ ದೊಡ್ಡೋಳಾಗಿದ್ದಾಳೆ. ಹೀಗಿರಬೇಕಾದ್ರೆ ಒಂದು ದಿವಸ ಪರಾಶರು ಅಂತ ಒಬ್ಬ ಋಷಿಗಳು ಅಲ್ಲಿಗೆ ಬರ್ತಾರೆ. ಪರಾಶರ ಋಷಿಗಳು ಬಂದಾಗ ನದಿಯನ್ನು ದಾಟಬೇಕಾಗಿದೆ. ಪರಾಶರು ನದಿಯನ್ನು ದೋಣಿ ದಾಟಿಸ್ಬೇಕಾಗಿದ್ದು ಸತ್ಯವತಿ ಏನಿದ್ದಾಳೆ ಅವಳ ಅಪ್ಪ. ಅವನೇನು ಮಾಡ್ತಾ ಇದ್ದಾನೆ, ಊಟಕ್ಕೆ ಹೋಗ್ಬಿಟ್ಟಿರ್ತಾನೆ. ಹಾಗಾಗ್ಬಿಟ್ಟು ತಂದೆ ಊಟಕ್ಕೆ ಹೋಗಿದ್ದಾರೆ, ಅವ್ರು ಬಂದ ಮೇಲೆ ದಾಟಿಸ್ತಾರೆ ಅಂತ ಹೇಳಿಬಿಟ್ಟು ಪರಾಶರಿಗೆ ಹೇಳ್ತಾಳೆ ಕಾಳಿ. ಆದರೆ ಪರಾಶರು ಏನು ಮಾಡ್ತಾರೆ, ಇಲ್ಲ ನನಗೆ ತುಂಬ ಇದಿದೆ, ಹತ್ತಿರ ಇದೆ, ನೀನು ನನ್ನನ್ನು ಕರ್ಕೊಂಡೋಗಿ ನೀನೇ ದಾಟಿಸು ಅಂತಾರೆ. ಋಷಭ ಸೌಜನ್ಯದಲ್ಲಿ ಹೇಳ್ತಾಳೆ, ಅಪ್ಪ ಬರ್ತಾರೆ, ನನಗೆ ಅಲ್ಲಿವರೆಗೆ ಕಾಯೋಕ್ಕಾಗಲ್ಲ, ಕರ್ಕೊಂಡೋಗಿ ಬಿಡು ಅಂತ ಹೇಳ್ತಾರೆ. ಸತ್ಯವತಿಗೆ ಭಯ. ಆ ಕಾಲದಲ್ಲಿ ಋಷಿಗಳು ಅಂದರೆ ತುಂಬ ಭಯ. ಶಾಪ ಕೊಟ್ಬಿಡ್ತಾರೆ, ಸಿಟ್ಟಾಗ್ಬಿಡ್ತಾರೆ. ವರ ಕೊಡೋಕ್ಕೆ ಎಷ್ಟು ಸಲೀಸೋ ಶಾಪ ಕೊಡೋಕ್ಕೂ ಅಷ್ಟೇ ಸಲೀಸು. ಅವ್ರು ಹೇಳಿದಾಗ ಕೇಳಬೇಕು ಅನ್ನುವಂಥ ಭಯ ಎಲ್ಲ ಅವಳಿಗೂ ಗೊತ್ತಿರುತ್ತೆ. ಹಾಗಾಗಿ ತಾನೇ ಆ ಹರಿಗೋಲನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವಳು ಹರಿಗೋಲಲ್ಲೇ ಹುಟ್ಟು ಹಾಕ್ತಾ ಇದ್ದಾಳೆ. ಹುಟ್ಟು ಹಾಕುವಾಗ ಒಂದು ಯೋಚನೆ ಮಾಡಬೇಕು, ಬೆಸ್ತರ ಕನ್ಯೆ, ಮೈ ಮುರಿದು ದುಡಿದವಳು, ಅಂಗಾಂಗಗಳಲ್ಲಿ ಒಂದೇ ಒಂದು ಚೂರು ಕೊಬ್ಬಿಲ್ಲ, ಮೈಯಲ್ಲೇ ಸರಿಯಾಗಿ ಕಡದ ಶಿಲ್ಪ ಇದ್ದಾಗಿದ್ದಾಳೆ. ಅವಳು ಹುಟ್ಟು ಹಾಕುವಾಗ ಆ ಭಂಗಿಗಳಿದೆಯಲ್ಲ, ದೇಹದ ಭಂಗಿಗಳು ಬದಲಾಗ್ತಾ ಇರ್ತವೆ, ಕೋನಗಳಲ್ಲಿ ಬದಲಾಗ್ತಾ ಇರ್ತವೆ. ಅದನ್ನು ನೋಡ್ತಾ ಜಿತನಾದಂತಹ ಪರಾಶನಿಗೂ ಕೂಡ ಉದ್ರೇಕ. ಪರಾಶರ ಏನು ಮಾಡ್ತಾರೆ, ಹೋಗ್ಬಿಟ್ಟು ನೋಡು ನನಗೆ ನಿನ್ನನ್ನು ಸೇರಬೇಕು ಅಂತ ನೇರವಾಗಿ ಕೇಳ್ತಾರೆ. ನನಗೆ ನಿನ್ನನ್ನು ಸೇರಬೇಕು ಅಂತ ಆಸೆ ಇದೆ, ನನ್ನ ಜೊತೆ ನೀ ಸೇರ್ತೀಯಾ? ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ಪರಾಶರಿಗೆ ಮದುವೆ ಆಗಿಲ್ಲ, ಸಂತಾನ ಇಲ್ಲ. ಅವ್ರಿಗೆ ತನ್ನ ಸಂತತಿಯನ್ನು ಬೆಳೆಸ್ಕೊಳ್ಳೋ ಅಗತ್ಯ ಇದೆ. ಹಾಗಾಗಿ ಯಾವುದಾದ್ರೂ ಒಂದು ಬಾಡಿಗೆ ಗರ್ಭನ ತೆಗೆದುಕೊಳ್ಳೋ ಅಗತ್ಯ ಇರುತ್ತೆ. ಒಂದು ಈ ಅಗತ್ಯ. 2ನೇ ಹಂತದಲ್ಲಿ ಅವಳ ಮೇಲಿನ ಮೋಹ ಜಾಸ್ತಿ ಆಗುತ್ತೆ. ಹೇಗೆ ಅಂದರೆ ಅವಳು ತುಂಬ ಕಪ್ಪು ಬಣ್ಣದವಳು ಕಾಳಿ. ಪರಾಶರು ಮತ್ಸ್ಯಗಂಧಿಯನ್ನು ಕೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಕೂಡಲೇಬೇಕು, ನನಗೀಗಲೇ ನೀನು ನನ್ನನ್ನು ಸೇರಬೇಕು ಅಂತ.
ಇವಳು ಹೇಳ್ತಾಳೆ, ಇಲ್ಲ ಇಲ್ಲ ಕಾಳಿ, ಇಲ್ಲ ಇಲ್ಲ ಬೇಡ, ನನಗಿನ್ನೂ ಮದುವೆ ಆಗಿಲ್ಲ, ಅಪ್ಪನ ಆಶ್ರಯದಲ್ಲಿದ್ದೀನಿ, ಅಪ್ಪನ ಒಪ್ಪಿಗೆ ಇಲ್ಲದೆ ನಾನು ಈ ಕೆಲಸ ಮಾಡಬಾರ್ದು ಅಂದರೆ ಪರಾಶರ ಧರ್ಮ ಸೂಕ್ಷ್ಮಗಳನ್ನು ಹೇಳ್ತಾರೆ. ಕಡೆಗೆ ಸೇರದೇ ಇದ್ದರೆ ಶಾಪ ಕೊಡ್ತಾರೆ ಅಂತ ಭಯ ಆಗುತ್ತೆ. ಆದರೆ ಈ ಸಂದರ್ಭನ ಉಪಯೋಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಕಾಳಿ ಯೋಚನೆ ಮಾಡ್ತಾಳೆ. ಅಂದರೆ ಅವಳು ತುಂಬ ಜಾಣೆ, ಬಡವ್ರ ಮನೆ ಮಕ್ಕಳು, ಸ್ವಲ್ಪ ಜೀವನ ನೋಡಿದವರು, ಹಾಗಾಗಿ ಅವಳಿಗೆ ವಾಸ್ತವದ ಅರಿವಿರುತ್ತೆ. ಈ ಋಷಿಗಳಿಗೆ ಏನನ್ನು ಬೇಕಾದರೂ ಅವ್ರಿಗೆ ಮನಸ್ಸಿಗೆ ಬಂದುಬಿಟ್ರೆ, ಮತ್ತು ಅವ್ರಿಗೆ ಅಗತ್ಯತೆಗಳಿದ್ದರೆ, ಅವ್ರಿಗೆ ಮೋಹ ಉಂಟಾದರೆ ಅವ್ರು ಏನು ಬೇಕಾದ್ರೂ ಕೊಡಬಲ್ಲರು. ಶಾಪ ಹೇಗೆ ಕೊಡ್ತಾರೋ ಹಾಗೆ ವರನೂ ಕೊಡ್ತಾರೆ. ಇದರಿಂದ ನಾನು ಉಪಯೋಗಿಸ್ಕೋಬೇಕು ಅಂತ. ಯಾಕೆಂದರೆ ಇಲ್ಲಿವರೆಗೆ ಅವಳಿಗೆ ಒಂದು ದೇಹದಲ್ಲಿ ಒಂದು ನ್ಯೂನತೆ ಇರುತ್ತೆ. ಅವಳು ಎಲ್ಲಿ ಕೂತಿದ್ರು ಅಲ್ಲಿಂದ ಒಂದು ಯೋಜನೆ ದೂರದವರೆಗೂ ಮೀನಿನ ವಾಸನೆ ಬರ್ತಾ ಇರುತ್ತೆ. ಇದರಿಂದ ಜನ ಎಲ್ಲ ಅವಳನ್ನು ಮತ್ಸ್ಯಗಂಧಿ ಅಂತಾರೆ, ಅಸಹಿಸ್ಕೋತಾ ಇದ್ದಾರೆ. ಇದೆಲ್ಲ ಆಗಿರುತ್ತೆ. ಇದನ್ನೆಲ್ಲ ತೆಗೆಸ್ಕೋಬೇಕು ಅಂದರೆ ಇವರು ಒಂದೇ ಕ್ಷಣದಲ್ಲಿ ನನಗೆ ಅನುಗ್ರಹಿಸ್ಬಿಡ್ತಾರೆ. ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಕೆಲವು ಷರತ್ತುಗಳಿವೆ ನಮ್ಮದು, ನೀವು ಅದನ್ನು ಬೇಡಿಕೆಯನ್ನು ನಂದು ಈಡೇರಿಸಿದ್ರೆ ನಾನು ನಿಮ್ಮನ್ನು ಕೂಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ಹೇಳಿದಾಗ ಪರಾಶರು ಆಯಿತು ಅಂತ ಒಪ್ಕೋತಾರೆ. ಏನು ಹೇಳು ನೀನೇನು ಹೇಳಿದ್ರೂ ಕೊಡ್ತೀನಿ. ಸರಿ, ಹಾಗಿದ್ರೆ ನನ್ನ ದೇಹದಲ್ಲಿ ಇವಾಗ ಮತ್ಸ್ಯಗಂಧಿಯ ವಾಸನೆ ಬರ್ತದೆ, ಮತ್ಸ್ಯಗಳ ವಾಸನೆ ಬರ್ತಿದೆ, ನನ್ನ ಮತ್ಸ್ಯಗಂಧಿ ಅಂತ ಕರೀತಾರೆ. ನನ್ನಿಂದ ಈ ದೇಹದಲ್ಲಿ ಆ ವಾಸನೆ ಹೋಗಬೇಕು, ಮೀನಿನ ವಾಸನೆ ಹೋಗಿ ನನ್ನಿಂದ ಸುಗಂಧ ಹೊರಗಡೆ ಬರಬೇಕು. ಈಗ ಎಷ್ಟು ದೂರ ಯೋಜನದಿಂದ ಹೋಗ್ತದೆ, ಇವಳಿಗೆ ಯೋಜನಗಂಧಿ ಅನ್ನೋದು ಕೂಡ ಇನ್ನೊಂದು ಹೆಸರಾಗಿರುತ್ತೆ. ಆ ಯೋಜನದವರೆಗೂ ಕೂಡ ನನ್ನ ದೇಹದಿಂದ ಸುಗಂಧ ಹೊರಡಬೇಕು, ಹಾಗೆ ಮಾಡಿ ಅಂತ ಕೇಳ್ತಾಳೆ. ಆಗ್ಬೋದು, ಈ ಕ್ಷಣದಿಂದ ನೀನು ಸುಗಂಧಿ ಅಂತಾರೆ. ಅವಳ ಮೈಯಲ್ಲಿದ್ದ ವಾಸನೆ ಆ ಕ್ಷಣಕ್ಕೆ ಹೊರಟೋಗಿ ಸುಗಂಧ ಬರೋಕ್ಕೆ ಶುರುವಾಗ್ತದೆ. ಮುಂದೆ ಏನು ಅಂತ ಕೇಳ್ತಾರೆ. ಇನ್ನು ಒಂದೇ ಒಂದು, ನಾನು ನೀವು ಕೂಡೋದನ್ನು ಜಗತ್ತಲ್ಲಿ ಯಾರೂ ನೋಡಬಾರ್ದು. ಆಗ್ಬೋದು ಅಂತಾರೆ. ಸುತ್ತ ಮಂಜು ಕವಿಯುತ್ತೆ. ಕವಿದ ತಕ್ಷಣ ಆ ನೀರಿನೊಳಗಡೆ ಏನು ತೇಲ್ತಾ ಇದೆ ತೆಪ್ಪದ ಮೇಲೇ ಋಷಿಗಳು ಅವಳನ್ನು ಸೇರ್ತಾರೆ. ಸೇರಿದ ಮೇಲೆ ಸೇರಿದ ತಕ್ಷಣ ಸದ್ಯೋಜಾತ ಗರ್ಭದಲ್ಲಿ ಕೃಷ್ಣ ದ್ವೈಪಾಯನ ಅನ್ನುವಂಥ ಒಂದು ಕರಿ ಮಗು ಹುಟ್ಟುತ್ತೆ. ಅವರೇ ನಮ್ಮ ವ್ಯಾಸರು. ಕೃಷ್ಣ ದ್ವೈಪಾಯನರು ಕಪ್ಪು ಬಣ್ಣದಲ್ಲಿದ್ದರು, ಹಾಗಾಗಿ ಅವರನ್ನು ಕೃಷ್ಣ ದ್ವೈಪಾಯನ ಅಂತ ಕರೀತಾರೆ. ಸದ್ಯೋಜಾತ ಅಂದರೆ ಈಗ ಗಂಡು ಹೆಣ್ಣಿನ ಸಂಗಮ ಆಗುತ್ತೆ. ಸಂಗಮ ಆದ ಮುಂದಿನ ನಿಮಿಷದಲ್ಲೇ ಹೆಣ್ಣಿನ ಗರ್ಭದಿಂದ ಮಗು ಹೊರಗಡೆ ಬರುತ್ತೆ. ಇದು ಹುಟ್ಟಿದ ಮಗು ತಕ್ಷಣ ಬೆಳೆದು ಬಿಡುತ್ತೆ. ಇದನ್ನು ಸದ್ಯೋಜಾತ ಅಂತ ಕರೀತಾರೆ. ಹಾಗಾದ್ರೆ ಆ ಮಗು ಆಗಿರೋದು ಯಾರಿಗೂ ಗೊತ್ತಾಗೋದೇ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಗೊತ್ತಿಲ್ಲ, ಇಲ್ಲಿ ಮುಚ್ಚುಮರೆ ಏನಿಲ್ಲ. ಆ ಕ್ಷಣದಲ್ಲಿ ಅವರಿಬ್ಬರ ಸಂಗಮನ ಮಾತ್ರ ಮುಚ್ಚುಮರೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ನಂತರ ಮಗು ಹುಟ್ಟಿದ್ದನ್ನೇನು ಮುಚ್ಚುಮರೆ ಆಗೋದಿಲ್ಲ, ಜಗತ್ತು ಗೊತ್ತಿರುತ್ತೆ. ಆ ಮಗು ಕಾಳಿಯ ಥರ, ಕಾಳಿ ಏನಿದೆ ತಾಯಿ, ಆ ತಾಯಿ ಥರನೇ ತುಂಬ ಕಪ್ಪು ವರ್ಣದಲ್ಲಿರ್ತಾನೆ. ಇದು ಕಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಕೃಷ್ಣವರ್ಣ ಅಂತೀವಿ. ಕೃಷ್ಣವರ್ಣ ಅಂತ ಹೇಳಿದ್ರೆ ಇನ್ನೇನು ಮಳೆ ಬಂದು ಬಿದ್ದೋಗುವಂತಹ ಸಮಯ. ಮಳೆ ಬಂದು ಬಿದ್ದೋಗುವಾಗ ಕಡೆಯದಾಗಿ ಒಂದು ಕಪ್ಪು ವರ್ಣದ ಮೋಡ ಕಟ್ಟುತ್ತಲ್ಲ, ಆ ಮೋಡದ ವರ್ಣ ಏನಿದೆ ಆ ವರ್ಣನ ಕೃಷ್ಣವರ್ಣ ಅಂತ ಕರಿತೀವಿ. ಆ ವರ್ಣದಲ್ಲಿ ಕೃಷ್ಣ ದ್ವೈಪಾಯನರಿದ್ದರು. ತಾಯಿ ತಂದೆ ಕರ್ಕೊಂಡು ಹೋಗ್ತಾರ? ಇಲ್ಲ, ಹೇಳ್ತೀನಿ. ತಾಯಿ ಆ ಮಗುನ ಇಟ್ಕೊಂಡಿದ್ದಾಳೆ. ಹುಟ್ಟಿದೆ ಮಗು, ಎಷ್ಟೇ ಆಗಲಿ ಅವಳು ಆ ಕ್ಷಣಕ್ಕೆ ಹುಟ್ಟಿರ್ಬೋದು, ಅವಳಿಗಾಗಲೇ ವಾತ್ಸಲ್ಯ ಶುರುವಾಗ್ಬಿಟ್ಟಿದೆ, ಇದು ನನ್ನ ಮಗು ಅಂತ ಹೇಳಿಬಿಟ್ಟು. ಆದರೆ ಪರಾಶರ ಮಗುನ ಅವಳ ಹತ್ರ ಬಿಡೋದಿಲ್ಲ, ಜೊತೆಯಲ್ಲಿ ಕರ್ಕೊಂಡು ಹೊರಟೋಗ್ತಾರೆ. ಸಣ್ಣ ಮಗು, ಒಂದು 7-8 ವರ್ಷದ ಮಗು ಥರ ಇರುತ್ತೆ. ಆ ಮಗುನ ತಾಯಿ ಹತ್ರ ಬಿಡದೆ ಕರ್ಕೊಂಡು ಹೊರಟೋಗ್ತಾರೆ. ನಾನು ಅವನ್ನ ಅಭ್ಯಾಸ ಮಾಡಿಸ್ಬೇಕು, ಈ ಮಗುನ ನಾನು ಹುಟ್ಟಿಸ್ಕೊಂಡಿರೋದೇ ನನ್ನ ಪರಂಪರೆಯನ್ನು ಬೆಳೆಸೋಕ್ಕೋಸ್ಕರ ಹುಟ್ಟಿಸ್ಕೊಂಡಿದ್ದೀನಿ, ಅದು ನಿನ್ನ ಹತ್ರ ಬಿಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ತಾಯಿ ತುಂಬ ಗೋಳಾಡ್ತಾಳೆ ಆ ಮಗುನ ಉಳಿಸ್ಕೊಳ್ಳೋಕ್ಕೆ. ಆದರೆ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ, ಋಷಿಗಳ ಎದುರುಗಡೆ ಮಾತಾಡೋಕ್ಕೂ ಆಗಲ್ಲ. ಹಾಗಾಗಿ ಆ ಮಗುನ ಕರೆದುಕೊಂಡು ಹೊರಟೋಗ್ತಾರೆ. ಕರ್ಕೊಂಡು ಹೋಗ್ತಾ ಇದ್ದರೆ ಬರೀ ನೋಡೋದಷ್ಟೇ ಅವಳ ಕಡೆಯಿಂದ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗೋದೇ ಇಲ್ಲ ಅವಳಿಗೆ. ನೋಡ್ತಾ ಇರ್ತಾಳೆ, ಆದರೆ ಮನಸ್ಸಿನಲ್ಲಿ ಮಾತ್ರ ಒಂದು ಶೂನ್ಯ ಇದೆ. ಅದರ ಜೊತೆಗೆ ಸಾಧನೆ ಕೂಡ ಆಗಿದೆ. ಏನಪ್ಪ ಅಂದರೆ ಅವಳ ಮೈಯಲ್ಲಿದ್ದಂತಹ ವಾಸನೆ ಹೋಗ್ಬಿಟ್ಟು ಇವತ್ತು ಸುಗಂಧ ಆಗಿದ್ದಾಳೆ. ಇದಿಷ್ಟು ಆಗಿದೆ. ತಂದೆಗೂ ಗೊತ್ತು, ಏನಿದು ಮೋಸ ಆಯಿತಾ ಅಥವಾ ಪರಾಶ್ರಿಗಳೊಂದು ಮಗು ಎತ್ಕೊಟ್ಲು ಅನ್ನೋದಾಯ್ತಾ, ಎಲ್ಲ ಆಗಿದೆ. ಆದರೆ ಇದು ಆಗೋಗಿರೋ ಘಟನೆ, ಇದ್ರ ಬಗ್ಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ, ಇದು ನಡೆದೋಗ್ಬಿಟ್ಟಿದೆ. ಯಾಕೆಂದರೆ ಋಷಿಗಳ ಎದುರಿಗೆ ಇವ್ರು ಯಾರೂ ಮಾತೇ ಆಡಲ್ಲ. ಹೀಗಿರುವ ಸಂದರ್ಭದಲ್ಲಿ ಅವಳನ್ನು ನಮ್ಮ ಶಂತನು ಮಹಾರಾಜ ನೋಡಿದ್ದಾರೆ. ಶಂತನು ಮಹಾರಾಜ ನೋಡಿಬಿಟ್ಟು ನನ್ನನ್ನು ನೀನು ಮದುವೆ ಆಗು ಅಂತ ಕೇಳ್ತಾರೆ. ಅವ್ರು ಹಾಗೆ ನೇರವಾಗಿ ಹೋಗ್ತಾರೆ. ನೀನೇ, ಯಾರೇ ನೀನು, ಯಾರಮ್ಮ ನೀನು, ನನ್ನನ್ನು ನೀನು ಮದುವೆ ಆಗು ಅಂತ. ಅವಳು ಹೇಳ್ತಾಳೆ, ನಾನು ಬೆಸ್ತರ ರಾಜ ಇದ್ದಾರೆ ದಾಶರಥಿ ಅಂತ, ಅವರ ಮಗಳು ನಾನು. ಹಾಗೆ ಅದೆಲ್ಲ ನಂಗೆ ಗೊತ್ತಿಲ್ಲ, ನೀ ನನ್ನ ಮದುವೆ ಆಗಬೇಕು ಅಂತಾರೆ. ಅಷ್ಟೊತ್ತಾಗಲೇ ಇವಳು ಇಂತಹ ಒಂದು ಸಂದರ್ಭನ ಎದುರಿಸಿದ್ದಾಳೆ. ಇವಳಿಗೆ ಒಂದು ಚೂರು ಜಾಣತನ ಬಂದಿದೆ. ಏನಂದರೆ ಯಾರು ಗಂಡು ನನ್ನಲ್ಲಿ ಮೋಹಿತನಾಗ್ತಾನೆ ಅಂದರೆ ಆ ಮೋಹ ತಕ್ಷಣಕ್ಕೆ ಹೋಗೋದಿಲ್ಲ.
ಅವರ ಆಸೆನ ತೀರಿಸ್ಬಿಟ್ರೆ ಅವ್ರ ಮೋಹ ಹೋಗ್ಬಿಡುತ್ತೆ. ಮೋಹ ಇದ್ದಾಗ ಅಂದರೆ ಕಬ್ಬಿಣ ಕಾದಾಗಲೇ ಬಡಿಬೇಕು. ಮೋಹ ಇದ್ದಾಗಲೇ ನಮಗೇನು ಬೇಕು ಅದನ್ನು ನಾವು ತೆಗೆದುಕೊಳ್ಬೇಕು. ಹಾಗೆ ತೆಗೆದುಕೊಳ್ಬೇಕು ಅಂದರೆ ಈ ಕ್ಷಣದಲ್ಲೇ ನಂದೆಲ್ಲ ನಿರೀಕ್ಷೆಗಳನ್ನು ತೀರಿಸ್ಕೋಬೇಕು ಅಂತ ಅವಳೇನು ಮಾಡ್ತಾಳೆ, ನೋಡಿ ನಂದೇನು ತೊಂದರೆ ಇಲ್ಲ, ನಾನು ನಿಮ್ಮನ್ನು ಮದುವೆ ಆಗೋಕ್ಕೆ ಒಪ್ಪಿಗೆ, ಆದರೆ ನನ್ನ ತಂದೆ ಒಪ್ಪಬೇಕು ಅಂತಾಳೆ. ಹಿಂದಿನ ಸರಿ ಪರಾಶರು ಬಂದು ಕರೆದಾಗ ಅವಳು ತಂದೆ ಮಾರ್ಗನ ಹೇಳಲ್ಲ, ಹೇಳೋಕೆ ಅವಕಾಶ ಆಗಿರಲ್ಲ, ಅಲ್ಲಿ ಏನು ಅವಕಾಶಗಳೇ ಇರಲ್ಲ, ಭಯನೂ ಇರುತ್ತೆ, ಅವಕಾಶಗಳು ಇರಲ್ಲ. ಮತ್ತು ಅವಳಿಗೂ ಮೊದಲನೇದು, ಆ ಹುಡುಗಿನೂ ತುಂಬ ಹೊಸಬಳು, ಅವಳ ಜೀವನ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಅವಳೇನು ಮಾಡ್ತಾಳೆ, ಅವತ್ತು ಒಪ್ಕೊಂಬಿಟ್ಟಿರ್ತಾಳೆ, ಅವಳಿಗೂ ಹೊಸದು ಜೀವನ ಒಪ್ಕೊಂಬಿಟ್ಟಿರ್ತಾಳೆ. ಆದರೆ ಇಲ್ಲಿ ಅವಳೇನು ಮಾಡ್ತಾಳೆ, ಒಂದು ಷರತ್ತನ್ನು ಹೇಳ್ತಾಳೆ, ನನ್ನ ತಂದೆ ಒಪ್ಪಬೇಕು, ನನ್ನ ತಂದೆ ಒಪ್ಪಿದ್ರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಸರಿ ಹಾಗಿದ್ರೆ ನಡಿ, ಕರ್ಕೊಂಡು ನಡಿ ಅಂತಾರೆ. ತಂದೆ ಹತ್ರ ಕರ್ಕೊಂಡು ಬರ್ತಾಳೆ. ತಂದೆ ಹತ್ರಕ್ಕೆ ಬಂದರೆ ಆ ದಾಶರಥಿ ಬಂದು ಕೇಳ್ತಾನೆ. ದಾಶರಥಿ ಹತ್ರ ಬಂದು ನಾನು ನಿನ್ನ ಮಗಳನ್ನ ಮದುವೆ ಆಗ್ತೀನಿ. ಇಲ್ಲೇನಾಗಿದೆ, ಇವನು ಮಹಾರಾಜ, ಹಸ್ತಿನಾವತಿಯ ಮಹಾರಾಜ, ಅವನು ಬೆಸ್ತರ ರಾಜ, ಹಾಗಾಗ್ಬಿಟ್ಟು ಅವ್ನಿಗೇನಂತ ಇದೇನು ಗೌರವ ಕೊಡಬೇಕಾಗಿಲ್ಲ, ಆದರೂ ನಾನು ನಿನ್ನ ಮಗಳನ್ನ ಮದುವೆ ಆಗ್ತಿದ್ದೀನಿ, ಕಳಿಸ್ಕೊಡು ನನ್ನ ಜೊತೆ ಅಂತಾನೆ. ದಾಶರಥಿ ಸ್ವಲ್ಪ ಜಾಣ, ಅವನಿಗೂ ಜೀವನಾನುಭವ ಆಗಿದೆ, ಮಗಳಿಗೆ ಈಗಾಗಲೇ ಒಂದು ಸರಿ ಮೋಸ ಆಗಿದೆ, ಇನ್ನೊಂದು ಸರಿ ಮೋಸ ಆಗಬಾರ್ದು ಅಂತ ಅವನ ತಲೆಯಲ್ಲೂ ಇದೆ. ಆ ಕಾರಣದಿಂದ ಅವನೇನು ಮಾಡ್ತಾನೆ, ಒಂದು ಷರತ್ತನ್ನು ಮತ್ತೆ ವಿಧಿಸ್ತಾನೆ. ಅಲ್ಲಯ್ಯ, ನೀನು ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತಿದೆಯಾ, ನಮಗೆ ಸಂತೋಷ, ಕೊಡ್ತೀವಿ, ಆದರೆ ನನ್ನ ಮಗಳನ್ನು ನೀನು ಕೊಟ್ಟರೆ ಆ ಮಗಳ ಮಗನಿಗೆ ರಾಜ್ಯ ಸಿಗೋದಿಲ್ಲ. ಹಾಗಾಗಿ ನಾನು ನಿನಗೆ ನನ್ನ ಮಗಳನ್ನು ಕೊಡೋಕ್ಕಾಗಲ್ಲ. ಈಗಾಗಲೇ ನಿನಗೆ ರಾಜ್ಯ ಆಳಕ್ಕೆ ಒಂದು ವ್ಯಕ್ತಿ ಇದ್ದಾನೆ, ಒಬ್ಬ ಮಗ ಇದ್ದಾನೆ, ಅವನಿಗೆ ಪಟ್ಟ ಕಟ್ತೀಯ. ಹಾಗಾದರೆ ನನ್ನ ಮಗಳೇನು ಜೀತ ಮಾಡೋಕ್ಕೆ ಬರಬೇಕಾ ನಿನ್ನ ಮನೆಗೆ? ಬರೀ ರಾಣಿಯಾಗಿ ಕರ್ಕೊಂಡು ಹೋಗ್ತೀಯ. ನಾಳೆ ಆ ಮಗಳು ಹುಟ್ಟಿದ್ರೆ ನಿನ್ನ ಏನು ಹಿರಿ ಮಗ ಇದ್ದಾನೆ ಅವನು ಸೇವಕರಾಗಿ ಬದುಕಬೇಕಾಗತ್ತೆ ನನ್ನ ಮೊಮ್ಮಕ್ಕಳು. ಹಾಗಾಗಿ ನೀನು ನಾನು ಕೊಡಲ್ಲ. ಇವರಿಬ್ಬರಿಗೂ ಒಂದು ಅರ್ಥ ಆಗಿರುತ್ತೆ, ರಾಜ ಆಗಲಿ ಅಥವಾ ಮುನಿಗಳಾಗಲಿ ಅಥವಾ ಗಂಡಸು ಯಾರು ಬೇಕಾರೋ ಆಗಿರಲಿ, ಒಂದು ಸರಿ ಹೆಣ್ಣಿನ ಭ್ರಮೆಯಲ್ಲಿ ಮೋಹದಲ್ಲಿ ಬಿದ್ದರೆ ಏನು ಕೇಳಿದ್ರು ಆ ಸಂದರ್ಭಕ್ಕೆ ಮಾಡಿಕೊಡ್ತಾರೆ. ಅದನ್ನು ಉಪಯೋಗಿಸ್ಕೋಬೇಕು ನಾವು. ಹೇಳಿದ ತಕ್ಷಣ ಒಪ್ಕೊಂಬಿಟ್ರೆ ಅವ್ರ ಸಂದರ್ಭ ಆದ ತಕ್ಷಣ ಅವ್ರ ಕೆಲಸ ಮುಗಿಸ್ಕೊಂಡು ಮಗುನು ಕೈಲಿ ಹಿಡ್ಕೊಂಡು ಕರ್ಕೊಂಡು ಹೊರಟೋಗ್ತಾರೆ. ನಮ್ಗೇನು ಉಳಿತು ಹೆತ್ತು ಕೊಟ್ಟಿದ್ದಕ್ಕೆ? ನಾವು ಕ್ಷೇತ್ರ ನಮ್ಮದು ನಿಜ, ಬೀಜ ಅವ್ರದ್ದೇನೆ, ಕ್ಷೇತ್ರ ನಂದು, ಆದರೆ ಏನಾಯಿತು, ಮಗುನ ಕೊಟ್ಬಿಟ್ವಿ ಅಷ್ಟೇ. ಇವತ್ತು ನನ್ನ ಮಗು ಅಂತ ಪರಾಶರ ಹತ್ರ ಹೋಗ್ಬಿಟ್ಟು ನನ್ನ ಮಗು ಅಂತ ಸತ್ಯವತಿ ಹೇಳ್ಕೊಳ್ಳೋಕ್ಕೂ ಕೂಡ ಪ್ರಸಂಗ ಇಲ್ಲ. ಆ ಥರದ ಪ್ರಸಂಗ ಕಾಳಿಗಾಗಿದೆ. ಇದನ್ನು ಯೋಚನೆ ಮಾಡಿ ಇವರೆಲ್ಲರೂ ತೀರ್ಮಾನಕ್ಕೆ ಬಂದು ಇಲ್ಲ ನಾವು ಕೊಡಲ್ಲ, ನಿಂಗೆ ಈ ಥರ ಶ್ರಮ ಇರೋದ್ರಿಂದ ನಾವು ಕೊಡೋದಿಲ್ಲ. ಅಂದರೆ ಅವ್ರ ನಿರೀಕ್ಷೆ ಏನು, ಇವನು ಮೋಹ ಮೂಡಿರೋದ್ರಿಂದ ಯಾವತ್ತಿದ್ರೂ ನಮ್ಮ ಹಿನ್ನೆಲೆಗೆ ಬಂದೇ ಬರ್ತಾನೆ. ದಾಶರಥಿ ಮುಂದೆ ಶಂತನು ಕೇಳ್ಕೊತಾ ಇದ್ದಾನೆ, ನಿನ್ನ ಮಗಳಿಂದ ಕೊಡು. ಇಲ್ಲ ಹಾಗಾಗಲ್ಲ, ನನ್ನ 2 ಷರತ್ತುಗಳು ನಿನ್ನನ್ನು ಮದುವೆ ಮಾಡಲಿಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಒಂದೇನಪ್ಪ ಅಂದರೆ, ನಿನಗೊಬ್ಬ ದೊಡ್ಡ ಮಗ ಇದ್ದಾನೆ, ನಿನ್ನ ಮಗನಿಗೆ ಪಟ್ಟ ಕಟ್ತೀಯ. ಹಾಗಾದರೆ ನನ್ನ ಮಗ ಏನಾಗಬೇಕು? ನಾಳೆ ನನ್ನ ಮಗಳ ಹೊಟ್ಟೆಲಿ 2 ಮಕ್ಕಳಾದರೆ ಅವ್ರು ಏನಾಗಬೇಕು? ನಿನ್ನ ದೊಡ್ಡ ಮಗ ಪಟ್ಟಕ್ಕೆ ಕೂತ್ಕೊಂಡ್ರೆ ನನ್ನ 2 ಮಕ್ಕಳು ಅವನ ಸೇವಕರಾಗಿರಬೇಕಾಗ್ತದೆ. ಹಾಗಾಗಿ ನೀನು ಈ ಮದುವೆ ನಿರೀಕ್ಷೆ ಮಾಡಬೇಡ, ನಿನಗಾಗಲೇ ಮಗ ಇರೋದರಿಂದ ನಾನು ನಿನಗೆ ನನ್ನ ಮಗಳನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಈಗ ಶಂತನಿಗೆ ಮಗ ಅಂದರೆ ಬಹಳ ಒಳ್ಳೆ ಪ್ರೀತಿ ಇದೆ, ತುಂಬ ಪ್ರೀತಿ ಇದೆ. ದೇವವ್ರತ ಅಂದರೆ ಸುಮ್ಮನೆ ಅಲ್ಲ, ಅಂತಹ ಅದ್ಭುತವಾದ ಮಗನಿಗೆ ಪಟ್ಟ ಬೇಡ, ಇವಳು ಯಾರನ್ನೋ ಕಟ್ಕೊಳ್ಳೋಕ್ಕೋಸ್ಕರ ಪಟ್ಟ ಬೇಡವಾ? ಒಪ್ಕೊಳ್ಳೋಕ್ಕಾಗಲ್ಲ ಮನಸ್ಥಿತಿಯಲ್ಲಿ ಶಂತನುಗೆ. ಆದರೆ ಇವಳ ಮೇಲಿನ ಮೋಹ ತುಂಬ ಜಾಸ್ತಿ ಇದೆ. ಅದು ವಯಸ್ಸಾದ ಕಾಲದಲ್ಲಿ, ಮುದಿ ಕಾಲದಲ್ಲಿ ಬರೋ ಪ್ರೇಮ ಚಿಕ್ಕ ವಯಸ್ಸಿನ ಪ್ರೇಮಕ್ಕಿಂತ ಜಾಸ್ತಿ ಜಾಗೃತವಾಗಿರ್ತದೆ ಮತ್ತು ಹಿಂಸೆ ಕೊಡುತ್ತಂತೆ ಮನಸ್ಸಿಗೆ. ಇವನಿಗೂ ಕೂಡ ಅದೇ ಥರ ಅವಳನ್ನು ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ. ಖಾಲಿ ಮೇಲಿನ ಮೋಹ ತುಂಬ ಜಾಸ್ತಿ ಆಗಿದೆ, ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಯಾಕೆಂದರೆ ಮಗನಿಗೆ ಪಟ್ಟ ತಪ್ಪಿಸೋದು ಅವನ ಕೈಲಿ ಒಪ್ಕೊಳ್ಳೋಕ್ಕೆ ಆಗಲ್ಲ. ಮನೆಗೆ ಹೋಗ್ತಾನೆ, ಮನೆಗೆ ಹೋಗ್ಬಿಟ್ಟು ಅರಮನೆಯಲ್ಲಿ ಮಲ್ಕೊಂಡು ಬಿಡ್ತಾನೆ. ಮಲ್ಕೊಂಡ್ರೆ ಆಯಾಸ ಬಂದುಬಿಡುತ್ತೆ. ಮತ್ತು ಇಲ್ಲೊಂದು ಪ್ರೇಮ ಒಂದು ಕೊರಗಾಗುತ್ತೆ. ನಾನು ಹೇಳಿದೆ ಮೊದಲೇ, ವಯಸ್ಸಾದ ಸಮಯದಲ್ಲಿ ಹುಟ್ಟಿದ ಪ್ರೇಮ ತುಂಬ ಕಾಟ ಕೊಡುತ್ತಂತೆ. ಇವನಿಗೂ ಕೂಡ ಅದೇ ಥರ ಕಾಟ ಕೊಡೋಕ್ಕೆ ಶುರುವಾಗಿ, ಒಂಥರ ಹೇಗೆ ಅಂದರೆ ಪ್ರೇಮ ಜ್ವರ ಅಂತ ಹೇಳ್ತೀವಿ ಕಾದಂಬರಿ ಇದರಲ್ಲೆಲ್ಲ, ಹಾಗೆ ಇವನಿಗೆ ಪ್ರೇಮ ಜ್ವರ ಶುರುವಾಗ್ಬಿಡುತ್ತೆ. ಇತ್ತ ಕಡೆ ಮಗ ಇದ್ದಾನೆ, ಪ್ರತಿದಿನ ಬಂದು ತಂದೆಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ ತನ್ನ ಕೆಲಸಗಳನ್ನು ಮಾಡ್ಕೊಳ್ಳೋದು ರೂಢಿ. ಯಾರು? ನಮ್ಮ ದೇವವ್ರತ. ಇವತ್ತು ಬಂದು ತಂದೆಗೆ ನಮಸ್ಕಾರ ಮಾಡ್ತಾನೆ. ತಂದೆ ಕಾಲು ಸುಡ್ತಾ ಇದೆ, ಪ್ರೇಮ ಜ್ವರದಿಂದ ಸುಡ್ತಿದೆ. ಆದರೆ ಅಯ್ಯನಿಗೇನು ಸಮಸ್ಯೆ ಆಗಿದೆ, ಯಾಕೆ ಹೀಗೆ ಮಲಗಿದ್ದಾರೆ ಅಂತ ಹೋಗ್ಬಿಟ್ಟು ಕೇಳ್ತಾನೆ. ಅಯ್ಯ ಯಾಕೆ ಹೀಗಾಗಿದೆ, ಏನಕ್ಕೆ ನೀವು ಹೀಗೆ ಕೊರಗ್ತಾ ಇದ್ದೀರಾ, ಏನು ಸಮಸ್ಯೆ ನಿಮ್ಗೆ, ಯಾತಕ್ಕೆ ಈ ಅನಾನುಕೂಲ? ಅಂದರೆ ಮಗನ ಮುಂದೆ ಹೇಳ್ಕೊಳಕ್ಕೆ ನಾಚಿಕೆನೂ ಆಗುತ್ತೆ ಮತ್ತು ಕಷ್ಟನೂ ಆಗುತ್ತೆ. ಹಾಗಾಗಿ ಅವನು ಹೇಳೋದಿಲ್ಲ, ಏನಿಲ್ಲ ನನಗೇನೋ ಆರೋಗ್ಯ ಸರಿ ಇಲ್ಲ ಅಂತೇಳಿ ಹಾರಿಕೆ ಉತ್ತರನ ಕೊಟ್ಟು ಶಂತನು ಕಳಿಸ್ಬಿಡ್ತಾನೆ. ಆದರೆ ದೇವವ್ರತನಿಗೆ ಇದು ನಂಬಿಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಒಬ್ಬ ರಾಜ ಅಥವಾ ಯಾರೇ ರಾಜರಿರಲಿ, ಆ ರಾಜರ ಏನು ಗುಟ್ಟುಗಳಿವೆ, ಆ ಗುಟ್ಟುಗಳೆಲ್ಲವುದು ಕೂಡ ಹೆಚ್ಚಾಗಿ ಸಾರಥಿಗೆ ಗೊತ್ತಿರುತ್ತೆ.
ಎಲ್ಲ ರಾಜನ ಚಟುವಟಿಕೆ, ಅವನು ಏನು ಮಾಡ್ದ, ಅವನ ಗುಟ್ಟುಗಳೇನು, ಪ್ರತಿಯೊಂದು ವಿಷಯನೂ ಕೂಡ ಸಾರಥಿಗೆ ಗೊತ್ತಿರುತ್ತೆ. ಹೋಗ್ಬಿಟ್ಟು ನೇರವಾಗಿ ಸಾರಥಿಯನ್ನು ಕೇಳ್ತಾನೆ, ಯಾಕೆ ಅಪ್ಪನಿಗೆ ಏನು ತೊಂದರೆ ಆಯಿತು, ಅಪ್ಪ ಯಾಕೆ ಹೀಗೆ ಕೊರ್ಕೊಂಡು ಮಲಗಿದ್ದಾರೆ ಅಂತ ಹೇಳಿಬಿಟ್ಟು ದೇವವ್ರತ ಸಾರಥಿಯನ್ನು ಕೇಳ್ತಾನೆ. ಆಗ ಸಾರಥಿ ಹೇಳೋಕ್ಕೆ ಹೆದರ್ಕೊತಾನೆ. ಹೌದಲ್ಲ, ಏನು ಹುಡುಗಾಟ ಅಲ್ಲ ಇದು, ರಾಜಮನೆತನದ ವಿಷಯ, ಒಬ್ಬರ ಹತ್ರ ಬಾಯಿ ಬಿಡಾಗಿಲ್ಲ. ಈ ಶಿಕ್ಷಣಗಳೆಲ್ಲ ಆದಮೇಲೆ ಅವ್ನು ಸಾರಥಿ ಆಗಿರೋಕ್ಕೆ ಸಾಧ್ಯ. ಆದರೆ ದೇವವ್ರತ ಏನೋ ಒತ್ತಡ ಕೊಡ್ತಾ ಇದ್ದಾನೆ, ನೀನು ಹೇಳಲೇಬೇಕು, ಯಾತಕ್ಕೋಸ್ಕರ ಅಪ್ಪ ಹೀಗಿದ್ದಾರೆ ನೀ ಹೇಳಬೇಕು ಅಂತ ಹೇಳಿಬಿಟ್ಟು ಒತ್ತಡ ಕೊಡ್ತಾ ಇದ್ದಾರೆ. ಆದರೆ ಇವನು ಹೇಳ ಹಾಗಿಲ್ಲ ಸಾರಥಿ. ಏನು ನಡೀತು ಅಂತ ಹೇಳಿದ್ರೆ ಅವನು ಶಿಕ್ಷಣನೇ ಹಾಗಾಗಿರುತ್ತೆ, ಅವನು ಹೇಳೋ ಹಾಗಿಲ್ಲ. ಆದರೆ ಬಿಡಲ್ಲ, ಕತ್ತಿಯನ್ನು ಹಿಡ್ಕೊಂಡು ಕೇಳ್ತಾನೆ, ಹೇಳದೇ ಇದ್ದರೆ ಕತ್ತರಿಸಾಕ್ಬಿಡ್ತೀನಿ ನಿನ್ನ. ಆವಾಗ ಹೆದರ್ಕೊಂಡು, ನಾನು ಕೂಡ ರಾಜನೇ, ಹೇಳಲೇಬೇಕು ನೀನು ಅಂತ ಹೇಳಿದಾಗ ಆವಾಗ ಹೇಳ್ತಾನೆ, ಹೀಗೆ ತಂದೆಯವರಿಗೆ ಒಂದು ಕಾಳಿ ಅನ್ನೋ ಒಂದು ಬೆಸ್ತರ ಹುಡುಗಿ ಮೇಲೆ ಮನಸ್ಸಾಗಿದೆ. ಆದರೆ ಅವರಪ್ಪ ಇಂತಹ ಒಂದು ಷರತ್ತನ್ನು ಹಾಕಿದ್ರು. ಆ ಷರತ್ತಿನ ಕಾರಣದಿಂದ ಅವ್ರಿಗೆ ಮದುವೆ ಬೇಡ ಅಂದ್ಬಿಟ್ರು. ಯಾಕೆಂದರೆ ನಿಮಗೆ ಪಟ್ಟ ಇಲ್ದಾಗ ಮಾಡೋದು ಮಹಾರಾಜರಿಗೆ ಇಷ್ಟ ಇಲ್ಲ. ಹಾಗಾಗಿ ಅವರ ಪ್ರೀತಿಯನ್ನು ಬಿಟ್ಟು ಕೊಟ್ಟರು. ಆದರೆ ಅವ್ರ ಪ್ರೀತಿ ಅವ್ರಿಗೆ ಹೀಗೆ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೇವವ್ರತ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಹೇಗಿದೆ ಪ್ರಸಂಗ ಅಂದರೆ, ಕೇಳ್ತಾನೆ, ಅಪ್ಪನಿಗೊಂದು ಪ್ರೀತಿಯಾಗಿದೆಯಾ, ಆ ಪ್ರೀತಿಗೆ ನನ್ನ ಪಟ್ಟಾಭಿಷೇಕ ಕೊರತೆ ಆಗ್ತಿದೆಯಾ, ಇಲ್ಲ ಅಂಥೇಳಿ ನೇರವಾಗಿ ಹೋಗ್ತಾನೆ. ಅದು ಹೇಗೆ ಅಂದರೆ, ಎಷ್ಟು ವಿಶ್ವಾಸದಲ್ಲಿ ಅಂದರೆ, ಚಿಕ್ಕಮ್ಮನ್ನ ಕರೆದುಕೊಂಡು ಬರೋಕ್ಕೆ ರಥನೂ ತೆಗೆದುಕೊಂಡು ಹೋದನಂತೆ. ರಥನೂ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ತಾನೆ. ನಿಲ್ಲಿಸ್ಬಿಟ್ಟು, ಏನಯ್ಯ ದಾಶರಥಿ, ಹಚ್ಚು ನಿನ್ನ ಮಗಳನ್ನು ಅಂತ. ಅಷ್ಟು ವಿಶ್ವಾಸ ಅಂದರೆ ಹಿಂದೆ ಮುಂದೆ ಎರಡನೇ ಯೋಚನೆನೇ ಇಲ್ಲ. ನೇರವಾಗಿ ಹಚ್ಚು ರಥನ, ಅವಳೇ ರಾಣಿ, ಇನ್ಮೇಲೆ ಅರಮನೆ ಕಳಿಸು ಅಂತಾನೆ. ಅವನು ಅವಾಗಲೂ ದಾಶರಥಿ ಅವನು ಕೆಳಮಟ್ಟದ ವ್ಯಕ್ತಿ. ಅವನ ಚಿಂತನೆ, ಇವ್ರು ಇಷ್ಟು ಎತ್ತರದಲ್ಲಿ ಮಾತಾಡ್ತಾ ಇದ್ರೆ ಅವನ ಚಿಂತನೆ ಅಲ್ಲೇ ಇರುತ್ತೆ. ಅವ್ನು ಬಂದ್ಬಿಟ್ಟು ಹೇಳ್ತಾನೆ, ಅಲ್ಲಯ್ಯ ನೀನು ಹೇಳ್ತಾ ಇದೆಯಾ, ನೀನು ಪಟ್ಟಕ್ಕೆ ಸರಿಯಾಗಿದೆಯಾ, ಈಗಾಗಲೇ ವಯಸ್ಸಾಗಿದೆ ನಿಂಗೆ 36 ವರ್ಷ, ಪಟ್ಟಕ್ಕೆ ಸಿದ್ಧವಾಗಿದೆಯಾ, ನನ್ನ ಮಗಳ ಮಗಂಗೆ ನೀನು ರಾಜ್ಯ ಕೊಡ್ತೀಯಾ? ಕೊಡ್ತೀಯಾ? ನಿಮ್ಮಪ್ಪ ಹೇಳಿದ್ರು, ನಿಮ್ಮಪ್ಪನೇ ಕೊಡೋಕ್ಕಾಗಲ್ಲ ಅಂತ ಹೋದರು, ಆದರೆ ನೀನು ಕೊಡ್ತೀಯ, ಇವತ್ತು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ನಾಳೆ ಕೊಡಲ್ಲ ಅಂದರೆ ಏನು ಗತಿ? ಅವಾಗ ಅವರು ಪ್ರಕೃತಿಯನ್ನು, ಅಷ್ಟ ದಿಕ್ಪಾಲಕರನ್ನು ಮುಂದಿಟ್ಟುಕೊಂಡು ಆಣೆ ಮಾಡ್ತಾರೆ, ನನಗೆ ರಾಜ್ಯ ಬೇಡ, ನನ್ನ ರಾಜ್ಯಕ್ಕೆ ಕೂತ್ಕೊಳ್ಳಲ್ಲ, ಸಿಂಹಾಸನದ ಕಾವಲಾಗಿರ್ತೀನಿ ಹೊರತು ನಾನು ಸಿಂಹಾಸನದ ಮೇಲೆ ಕೂತ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ, ಪ್ರಮಾಣ ಮಾಡ್ತಾರೆ. ಹಾಗೆ ಮಾಡಿದ ಮೇಲೂ ಕೂಡ ದಾಶರಥಿ ಬಿಡಲ್ಲ. ಇನ್ನೂ ಒಂದು ಪ್ರಶ್ನೆ ಹಾಕ್ತಾರೆ, ನೀನೇನೋ ಇವತ್ತು ಹೇಳ್ತಾ ಇದೀಯಪ್ಪ, ನೋಡಿ ಸಣ್ಣ ಜನದ ಬುದ್ಧಿ ಸಣ್ಣದಾಗೇ ಇರ್ತದೆ, ನೀನೇನೋ ಇವತ್ತು ಹೇಳ್ತಾ ಇದೀಯಾ, ಆದರೆ ನಾಳೆ ನಿನ್ನ ಮಕ್ಕಳು ರಾಜ್ಯಕ್ಕೆ ನನ್ನ ಮಕ್ಕಳ ಜೊತೆಗೆ ಹೊಡೆದಾಡಲ್ಲ ಅಂತ ಏನು? ಹೊಡೆದಾಡ್ತಾರೆ. ಅವತ್ತು ನಾನೇನು ಖಾತ್ರಿ ಕೊಡ್ತೀಯ ಅದಕ್ಕೆ ಹೇಳು, ಏನು ಖಾತ್ರಿ ಕೊಡ್ತೀಯ ಅಂದಾಗ ಇವರೇನು ಮಾಡ್ತಾರೆ, ದೇವವ್ರತರು ಒಂದು ಕ್ಷಣನೂ ಯೋಚನೆ ಮಾಡದೆ, ನಾನು ಈ ಜನ್ಮದಲ್ಲಿ ಅಖಂಡ ಬ್ರಹ್ಮಚಾರಿಯಾಗಿರ್ತೀನಿ, ಪ್ರಕೃತಿಯಲ್ಲಿರೋ ಎಲ್ಲ ಹೆಣ್ಣುಗಳು ನನಗೆ ನನ್ನ ತಾಯಿ ಗಂಗೆಗೆ ಸಮಾನ ಅಂತ ಹೇಳ್ತಾರೆ. ಆಗ ಕೇಳಿದಾಗ ಅವರನ್ನು ಆ ಕಾರಣಕ್ಕೋಸ್ಕರ ಇಷ್ಟು ಕಠಿಣವಾದ ವ್ರತನ ಹಿಡಿತಾರೆ ಅಥವಾ ಮಾತನ್ನು ಕೊಟ್ಟಿದ್ದರಿಂದ ಭೀಷ್ಮ ಅನ್ನುವಂಥ ಹೆಸರು ಬರುತ್ತೆ. ಭೀಷ್ಮ ಅಂದರೆ ಸ್ಟ್ರಾಂಗ್, ಕಠಿಣ. ಭೀಷ್ಮ ಅಂದರೆ ಕಠಿಣವಾದ ಪ್ರತಿಜ್ಞೆ ಮಾಡ್ತಾರೆ, ಅಂದರೆ ಭದ್ರವಾದ್ದು ಬಲವಾದ ಪ್ರತಿಜ್ಞೆ ಮಾಡ್ತಾರೆ. ಹಾಗೆ ಮಾಡಿದ್ರಿಂದ ಅವರನ್ನು ಭೀಷ್ಮ ಅಂತ ಕರೀತಾರೆ. ಆಮೇಲೆ ಕರ್ಕೊಂಡೋಗಿ ಮದುವೆ ಮಾಡ್ತಾರಾ? ಇದಾದ್ಮೇಲೆ ನಾ ಹೇಳಿದ್ನಲ್ಲ, ಇದೆರಡೂ ಆದಮೇಲೆ ಬೆಸ್ತರ ರಾಜ ಮಗಳನ್ನು ಕಳಿಸ್ಕೊಟ್ಮೇಲೆ ನಾ ಹೇಳಿದ್ನಲ್ಲ, ಮೊದಲೇ ರಥ ರೆಡಿಯಾಗಿ ಸಿದ್ಧವಾಗಿಬಿಟ್ಟಿರುತ್ತೆ. ಆ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ತಾನೇ ತಂದೆಗೆ ನಿಂತು ಮದುವೆ ಮಾಡ್ತಾರೆ. ಮದುವೆ ಆದಮೇಲೆ ಈತ ಏನು ಮಾಡ್ತಾರೆ, ತಂದೆನೂ ಮತ್ತು ಚಿಕ್ಕ ತಾಯಿನೂ ಬಿಟ್ಟುಬಿಟ್ಟು ನದಿಯ ಆ ದಡಕ್ಕೆ ಹೊರಟೋಗ್ತಾರೆ. ಅವ್ರಿಗೆ ಮನೆಯಲ್ಲಿ, ಯಾಕಂದರೆ ಇವ್ರಿಗೆ ರಾಜ್ಯದ ಮೇಲೆ ಅಧಿಕಾರ ಇಲ್ಲ, ಮದುವೆ ಆಗೋ ಹಾಗಿಲ್ಲ. ಹಾಗಾಗಿ ಭೀಷ್ಮರು ಈ ರಾಜಧಾನಿ ಬಿಟ್ಟು ನದಿಯ ಇನ್ನೊಂದು ದಡದಲ್ಲಿ ಒಂದು ಪರ್ಣಕುಟೀರ ಕಟ್ಕೊಂಡು ತಪಸ್ಸು ಮಾಡಿಕೊಂಡು ಏನೋ ಅವ್ರ ಪಾಡ್ಗವ್ರು ಅಲ್ಲಿ ಇದ್ದುಬಿಡ್ತಾರೆ. ಮಕ್ಕಳಾಗತ್ತೆ. ಮೊದಲನೇ ಅವನು ಚಿತ್ರಾಂಗದ ಅಂತ, ಎರಡನೇ ಮಗು ವಿಚಿತ್ರ ವೀರ್ಯ ಅನ್ನುವಂಥ ಇಬ್ಬರು ಮಕ್ಕಳಾಗ್ತಾರೆ. ಇಷ್ಟಾದಮೇಲೆ ಇವರಿದಾರಲ್ಲ ಶಂತನುಗೆ ಹೊರಗೆ ಶುರುವಾಗ್ಬಿಡುತ್ತೆ. ಇದು ಮೋಹ, ಕಾಳಿ ಮೇಲಿದ್ದ ಮೋಹ ಅಥವಾ ಸತ್ಯವತಿ, ಇವತ್ತಿನ ಸತ್ಯವತಿ ಮೇಲಿದ್ದ ಮೋಹಕ್ಕೆ ಅವತ್ತು ಮದುವೆ ಆಗಿಬಿಟ್ರು. ಮಕ್ಕಳು ಆಯಿತು, ಆದರೆ ನನ್ನ ಹಿರಿಯ ಮಗನಿಗೆ ನಾನು ಮೋಸ ಮಾಡಿದೆ ಅನ್ನುವಂಥ ಹೊರಗು ತುಂಬ ಬಲವಾಗಿಬಿಡುತ್ತೆ. ಆಮೇಲೆ ಮಕ್ಕಳನ್ನ ಶಿಕ್ಷೆ ಮಾಡಿ ಅಳತೆ ಮಾಡಿ ಬೆಳೆಸುವಂಥ ತಂದೆ ತಾಯಿ ಇಬ್ಬರೂ ಇಲ್ಲ. ತಂದೆ ಏನಾಗಿದ್ದಾನೆ, ಒಂಥರ ಮಂಕಾಗ್ಬಿಡ್ತಾನೆ, ಇದರಿಂದ ಶಂತನು ಮಂಕಾಗ್ಬಿಡ್ತಾನೆ. ಇವಳಿಗೆ ಶಿಕ್ಷಣ ಇರಲ್ಲ,
ಇವಳು ಬೆಸ್ತರ ಮನೇಲಿ ಬೆಳೆದವಳು, ರಾಜಮಂತನದಲ್ಲಿ ಬೆಳೆದಿದ್ರೆ ಮಕ್ಕಳನ್ನ ಹೇಗೆ ದಂಡಿಸಿ ಬೆಳೆಸ್ಬೋದು ಅಂತ ಇವಳಿಗೆ ಗೊತ್ತಿರುತ್ತೆ. ಹಾಗಾದ್ರೆ ಇವರಿಬ್ಬರಿಗೂ ಸರಿಯಾದ ಶಿಕ್ಷಣನೂ ಸಿಗಲ್ಲ, ಆಮೇಲೆ ಅವ್ರಿಗೆ ಶಸ್ತ್ರಾಭ್ಯಾಸವೂ ಆಗಿರಲ್ಲ, ಶಿಸ್ತಾಗಿ ಹೀಗಿರಬೇಕಾದ್ರೆ ಬೆಳ್ಕೊಂಡು ಹೋಗುತ್ತೆ. ಇದರ ನಡುವೆ ಒಂದು ದಿವಸ ಶಂತನು ಮಹಾರಾಜರು ಇದೇ ಕೊರಗಲ್ಲಿ ತೀರ್ಕೊಳ್ತಾರೆ. ಪ್ರಾಣ ಬಿಡ್ತಾರೆ.